ಅವ್ರು 90s ಬಾರ್ನ ನಾವೆಲ್ಲ. ಅವಾಗ ಆ ಟೈಮಲ್ಲಿ ನಮ್ಗೊಂದು ಲೈಫ್ ನೋಡಿದ್ವಲ್ಲ ನಾವು, ಆ ಲೈಫ್ ಆ್ಯಕ್ಚುಲಿ ನಾವು ಕಂಪೇರ್ ಮಾಡಿದ್ರೆ ಈಗಿನ ಟೈಮ್ಗೆ ನನಗೆ ಆ ಲೈಫ್ ತುಂಬ ಇಷ್ಟ. ನನಗೆ ಅಂತಲ್ಲ, ನನ್ನ ಯಾರು ಇದಿದೆ, ನನ್ನ ಏಜ್ ಅವ್ರು ಯಾರಿದ್ದಾರೆ ಅಂದ್ರೆ ನಮ್ಮ 90s ಕಿಡ್ಸ್ ಯಾರಿದ್ದಾರೆ ಅವ್ರೆಲ್ಲರೂ ಆ ಲೈಫ್ ಸಕ್ಕತ್ ಇಷ್ಟ. ಬಿಕಾಸ್ ನಾವು ಮೊಬೈಲ್ ನೋಡಿಲ್ಲ. ನಾವೆಲ್ಲ ಮೊಬೈಲ್ ನೋಡಿದ್ರೆ 2010 ಮೇಲೆ, ಅಂದರೆ ನಾನು ಯೂಸ್ ಮಾಡೋಕೆ ಮೊಬೈಲ್ ಸ್ಟಾರ್ಟ್ ಮಾಡಿದೆ 2010 ಮೇಲೆ. ಅಲ್ಲಿವರೆಗೂ ಮೊಬೈಲೇ ನಾವೆಲ್ಲ ಯಾರ್ದೋ ಒಂದು ಚಿಕ್ಕ ಫೋನ್ ಇರೋದು, ಅದೇ ದೊಡ್ಡ ಫೋನ್ ನಮ್ಗೆ ಅವಾಗ ₹6 ₹7 ಒಂದು ಕಾಲ್ಗೆ. ಅವಾಗ ಆ ಥರ ಟೈಮಲ್ಲಿ ನಾವು ಮೊಬೈಲ್ ನೋಡಿದ್ದು. ಬಟ್ ನಮ್ಗೆ ಆ ಟೈಮಲ್ಲಿ ಏನೂ ಇರಲಿಲ್ಲ, ಬಟ್ ಸಕ್ಕತ್ತಾಗಿದ್ವಿ. ಒಂದು ಲವ್ ಅಂದರೆ ನಿಮ್ಗೆ ಆ ಟೈಮಲ್ಲಿ ತುಂಬ ದೊಡ್ಡ ವಿಷಯ. ಅಯ್ಯೋ ಲವ್ ಮಾಡ್ತಾವನ, ಅಯ್ಯೋ ಹುಡುಗಿಗೆ ಲವ್ ಲೆಟ್ರ್ ಹೇಳ್ಬಿಟ್ಟು ಕೊಟ್ಬಿಟ್ಟು ಪ್ರಪೋಸ್. ಸರ್ ಈ ವಿಷಯಗಳೆಲ್ಲ ಇತ್ತಲ್ಲ, ಆ್ಯಕ್ಚುಲಿ ನಿಜವಾದ ಸಂತೋಷ ಅಲ್ಲೇ ಇದ್ದಿದ್ದು. ಇವಾಗ ಒಂದು ಹುಡುಗಿ ಯಾರನ್ನೋ ನೋಡ್ತೀವಿ, ಅವಳು ಲವ್ ಆಯಿತು, ಕ್ರಶ್ ಆಯಿತು ಅಂದ ತಕ್ಷಣ ಟಪ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾ ಇಲ್ಲ, ಲವ್ ಯು ಅಂತ. ಬಟ್ ಅದು ಹಂಗೆ ಇರಲಿಲ್ಲ. ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಅಂತಲೇ 6 ತಿಂಗಳು ಪ್ರಿಪೇರ್ ಆಗ್ತಾ ಇದ್ವಿ. ಅವಳಿಗೆ ಲವ್ ಲೆಟ್ರ್ ಬರೀಬೇಕು ಅಂದರೆ ಎಷ್ಟು ಪಿಕ್ಚರ್ ನೋಡ್ತಾ ಇದ್ವೋ, ಎಷ್ಟು ಪಿಕ್ಚರ್ ಒಲವಿನ ಹುಡುಗ ನೋಡ್ತಾ ಇದ್ವೋ, ಅದೆಲ್ಲ ನೋಡಿ ಪ್ರಿಪೇರ್ ಆಗಿ ಲವ್ ಲೆಟ್ರ್ ಬರೆಯೋಕ್ಕೆ 3 ತಿಂಗಳು ಟೈಮ್ ತೊಗೋತಾ ಇದ್ವಿ. ಹಂಗೆ ಟೈಮ್ ತೊಗೊಂಡು ಅದೆಲ್ಲ ಆಗಿ ಅವಳಿಗೆ ಪ್ರಪೋಸ್ ಮಾಡಿ ಆಕೆ ಓಕೆ ಮಾಡೋಕ್ಕೆ ನಮಗೆ ಮತ್ತೆ 3 ತಿಂಗಳು ಟೈಮು, ಮತ್ತೆ ಡ್ಯೂಟಿ ಹಾಕ್ಬೇಕು ಹಿಂದೆ. ಅಂದರೆ ಆ ಲೈಫ್ ಇತ್ತಲ್ಲ, ಅಂದರೆ ಅದೇನೋ ಒಂಥರ ಮಜಾ ಇತ್ತು. ಸೊ ಆ ಲೈಫ್ ಹೆಂಗಿತ್ತು ಅಂತ ಈಗಿನವ್ರಿಗೆ ಗೊತ್ತಿಲ್ವಲ್ಲ, ಆ ಲೈಫ್ನ ಹೇಳ್ಬೇಕು ಅಂತ ಅನಿಸಿ ಅವಾಗ ಹಂಗಾಗಿ 90s ಮಾಡಿದ್ದು.